ಜೊತೆ ಕರವೇ ಅಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ಒಂದ್ ಕಡೆ CWMA ಆದೇಶವನ್ನ ಪ್ರಕಟ ಮಾಡಿರೋದು ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಶಾಕ್, ಇದು ಒಂದು ರೀತಿಯಾಗಿ ರೈತರಿಗೂ ಕೂಡ ಶಾಕ್. ಈ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ? CWRCMA ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ. ಕಾವೇರಿ ಡ್ಯಾಮಲ್ಲಿ ನೀರಿಲ್ಲ, ಕರ್ನಾಟಕದಲ್ಲಿ ಮಳೆ ಇಲ್ಲ, ಯಾವುದೇ ಡ್ಯಾಮಲ್ಲಿ ನೀರಿಲ್ಲ. ನಮ್ಮ ರೈತರ ನೀರು ಕೇಳಿದ್ರೆ 2 ತಿಂಗಳಿಂದ ನಮ್ಮ ಅಧಿಕಾರಿಗಳು ನೀರು ಬಿಟ್ಟಿಲ್ಲ. ತಮಿಳುನಾಡು ವ್ಯವಸಾಯಕ್ಕೆ ಕೇಳ್ತಾ ಇದೆ, ನಾವು ಬೆಂಗಳೂರು ನಗರ ಕುಡಿಲಿಕ್ಕೆ ನೀರು ಕೇಳ್ತಾ ಇದ್ದೇವೆ. ನಮ್ಮನ್ನ ಆಳುವಂತ ರಾಜಕಾರಣಿಗಳು ಇಲ್ಲಿ ತನಕ ಬೆಂಗಳೂರನ್ನ ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದು, ಎಷ್ಟು ಉದ್ದ ಬೆಳೆಸಬೇಕು, ಎಷ್ಟು ಅಗಲ ಬೆಳೆಸಬೇಕು, ಎಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂಥದ್ದು ಯಾವುದೇ ಒಂದು ಪೂರ್ವಗ್ರಹ ಇಲ್ಲದೆ ಬೆಂಗಳೂರಿನ ರಾಮನಗರದಿಂದ ಚಿಕ್ಕಬಳ್ಳಾಪುರ ತನಕ ಅಥವಾ ತುಮಕೂರಿಂದ ಕನಕಪುರ ತನಕ ಬೆಳೆಸ್ಬಿಟ್ಟಿದ್ದಾರೆ. ಇವತ್ತು ಜನ ತುಂಬಿದ್ದಾರೆ. ಚಿತ್ತೂರಿನ MLA ಹೇಳ್ತಾನೆ, ಬೆಂಗಳೂರು ನಮ್ಮಿಂದ ಬೆಳೀತು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಅಂತೇಳಿ ಹೇಳ್ತಾನೆ. ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಬೆಂಗಳೂರನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಎಲ್ಲ HR ಕೀ ಪೋಸ್ಟ್ ಗಳಲ್ಲೆಲ್ಲ ಹೊರ ರಾಜ್ಯದವರು ಬಂದು ಕೂತಿದ್ದಾರೆ. ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರಿಗೆ ಇರಿತಾ ಇದ್ದಾರೆ, ಕನ್ನಡಿಗರನ್ನ ತುಳಿತಾ ಇದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ನಮ್ಮನ್ನಾಳುವಂತ ದೊರೆಗಳು, ರಾಜಕಾರಣಿಗಳು, ಲೋಕಸಭಾ ಸದಸ್ಯರು, ಅಧಿಕಾರಿಗಳು ಸರಿಯಾದ ಸುಪ್ರೀಂ ಕೋರ್ಟಿಗೆ ಮಾಹಿತಿಗಳನ್ನ ಕೊಡದೇನೆ, ನಮ್ಮ ರಾಜಕಾರಣಿಗಳು ಪ್ರಧಾನಿ ಮೇಲೆ ಒತ್ತಡವನ್ನ ಹೇರದೇನೆ ನಮ್ಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಕಾವೇರಿ ವಿಷಯದಲ್ಲಿ ಒಂದ್ ಕಡೆ ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ, ಒಟ್ಟಾರೆ ವ್ಯವಸ್ಥೆ ಕನ್ನಡಿಗರ ಹೊಟ್ಟೆಗೆ ಮಣ್ಣಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮೇಕೆದಾಟು ಕಟ್ತೀನಂತೇಳಿ ಹೊರಟಂತವ್ರು ಇಲ್ಲಿ ತನಕ ಮೇಕೆದಾಟು ಕಟ್ಲಿಕ್ಕೆ ಆಗಿಲ್ಲ. ತಮಿಳುನಾಡು ಸರ್ಕಾರ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. ಒಂದ್ ಕಡೆ ಮೇಕೆದಾಟ ನೀರನ್ನ ಇಡ್ಲಿಕ್ಕೆ ಬಿಡ್ತಾ ಇಲ್ಲ, ಅಣೆಕಟ್ಟು ಕಟ್ಲಿಕ್ಕೆ ಬಿಡ್ತಾ ಇಲ್ಲ, ಒಂದ್ ಕಡೆ ಕಾವೇರಿ ನೀರನ್ನ ಕಬಳಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರುವಂತ ರಾಜ್ಯದ ಎಲ್ಲ ಕನ್ನಡಿಗರು, ಎಲ್ಲಾ ಜಿಲ್ಲಾ ಕನ್ನಡಿಗರು ಅಥವಾ ದೇಶ ವಿದೇಶದಿಂದ ಬಂದಂತವರು ಎಲ್ಲರೂ ಸಹ ಕಾವೇರಿ ನೀರನ್ನೇ ಕುಡಿಯುವಂತದ್ದು. ಅದೇ ರೀತಿ ತಮಿಳುನಾಡಿಂದ ಯಾರೇ ಬಂದರೂ ಸಹ ಕಾವೇರಿ ನೀರೇ ಕುಡಿಯುವಂತದ್ದು. ಆದ್ರಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ರೀತಿ ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ನಿಲ್ಲಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಪ್ರವೀಣ್ ಶೆಟ್ಟಿ ಅವರು, ಈಗ ನಾಳೆ ನೀವು ಬಂದ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದೀರಾ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ, ಏನಂತೆ? ಸಂಪರ್ಕ ಕಟ್ಟಾಗಿದೆ, ಮತ್ತೆ ನಾವು ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಈಗ ಒಂದ್ ಕಡೆ CWMA ಏನು ಆದೇಶವನ್ನ ಪ್ರಕಟ ಮಾಡಿದೆ, ಆ ಆದೇಶದ ವಿರುದ್ಧವಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ, ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ನೀವು ಈ ಆದೇಶದ ಪ್ರಕಾರ ಪಾಲಿಸಬಾರದು, ತಮಿಳುನಾಡಿಗೆ ನೀರನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅಂತ ಆಗ್ರಹ ಮಾಡ್ತಾ ಇರೋದು. ನೋಡಿ, ಈ ರಾಜ್ಯದಲ್ಲಿ ಒಂದ್ ಕಡೆ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ, ಕೈಕೊಟ್ಟಿದೆ. ಇದರ ನಡುವೆ ರಾಜ್ಯದಲ್ಲಿ ರೈತರು ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ, ನೀರಿಲ್ಲ. ಈ ಮಧ್ಯೆ ಈಗ ತಮಿಳುನಾಡಿಗೆ ನೀರನ್ನ ಹರಿಸಬೇಕು. ಈ ಆದೇಶದ ವಿರುದ್ಧವಾಗಿ ರೈತರು ಈಗ ರೊಚ್ಚಿಗೆದ್ದಿರೋದು. ನಾಳೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ KRSಗೆ ಮುತ್ತಿಗೆ ಹಾಕಬೇಕು ಅಂತ, ಅದರ ಜೊತೆಗೆ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು. ಇದರ ನಡುವೆ ಈಗ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮುಂದೆ ಕಾನೂನು ಹೋರಾಟವನ್ನ ಮಾಡುತ್ತೆ, ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು. ಏನು ಭಾನುವಾರ ಈಗಾಗಲೇ ಸಭೆಯನ್ನ ನಿಗದಿ ಮಾಡಲಾಗಿದೆ. 11 ಗಂಟೆಗೆ, ಬೆಳಗ್ಗೆ 11 ಗಂಟೆಗೆ ಸಭೆ ಕರೆಯಲಾಗಿದೆ, ಸರ್ವಪಕ್ಷಗಳ ಸಭೆ. ಆ ಸಭೆಯಲ್ಲಿ ಸಂಸದರು ಕೂಡ ಭಾಗಿಯಾಗ್ತಾರೆ. ಅಲ್ಲಿ ಚರ್ಚೆಯನ್ನ ಮಾಡಿ ಮುಂದೆ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ DY ವಿಜಯೇಂದ್ರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲೂ ಕೂಡ ನಾಳೆ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅನ್ನೋ ಒತ್ತಾಯದ ಮೂಲಕ KRSಗೆ ಮುತ್ತಿಗೆ ಹಾಕೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಇವತ್ತು ಮಂಡ್ಯದಲ್ಲೂ ಮತ್ತು ಬೆಂಗಳೂರಲ್ಲೂ ಕೂಡ ಹೋರಾಟ ನಡೀತು, ಪ್ರತಿಭಟನೆ ನಡೀತು. ಕೈಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ರಸ್ತೆಯಲ್ಲಿ ಉರುಳು ಸೇವೆ ಮಾಡಿದರು. ಈ ಮಧ್ಯೆ ಪೊಲೀಸರು ಕೂಡ ಅವರನ್ನು ವಶಕ್ಕೆ ಪಡೆದರು. ಎಲ್ಲವೂ ಕೂಡ ನಡೀತು.